ಕ್ವಾರಂಟೈನ್ ಜೈಲಿನಲ್ಲಿ ದರ್ಶನ್ ವಿಲವಿಲ ಒದ್ದಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಪರಪ್ಪನಗ್ರಹಾರ ಜೈಲಿಗೆ ಶಿಫ್ಟ್ ಆಗಿರುವಂತಹ ಈ ವ್ಯಕ್ತಿ ಡೇ 1 ಇಂದ ಇದೇ ಕ್ವಾರಂಟೈನ್ ಸೆಲ್ ನಲ್ಲಿ ಇರೋದು. ಆದ್ರೆ ಆ ವ್ಯಕ್ತಿಗೆ ಅಲ್ಲಿರೋದಕ್ಕೆ ಆಗ್ತಾ ಇಲ್ವಂತೆ. ದರ್ಶನ್ಗೆ ಕ್ವಾರಂಟೈನ್ ಜೈಲು ಅನ್ನೋದೇ ನರಕ ದರ್ಶನವನ್ನು ಮಾಡಿಸ್ತಾ ಇದೆ. ಹಾಸಿಗೆ ದಿಂಬು ಕೊಡದೇ ಇರೋ ಪರವಾಗಿಲ್ಲ, ದಯವಿಟ್ಟು ನನ್ನನ್ನು ಶಿಫ್ಟ್ ಒಂದು ಮಾಡಿಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಬೇರೆ ಬ್ಯಾರಕ್ಗೆ ಹಾಕಿ ಅಂತ ದರ್ಶನ್ ಅಳಲನ್ನು ತೋಡ್ಕೊಳ್ತಾ ಇದ್ದಾರಂತೆ ಸಿಬ್ಬಂದಿಗಳ ಹತ್ರ. ಕ್ವಾರಂಟೈನ್ ಜೈಲಿನಲ್ಲಿ ನನಗೆ ಇರೋದಕ್ಕಾಗಲ್ಲ, ನೀವು ಹಿಂಗೆ ಮಾಡಿದ್ರೆ, ಹಿಂಗ್ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಅನ್ನೋದು ಅವ್ರ ಪ್ರಶ್ನೆ. ಮಾನವ ಹಕ್ಕುಗಳ ಮೊರೆ ಹೋಗೋದಕ್ಕೆ ನಿರ್ಧಾರವನ್ನ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ದರ್ಶನ್ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗೋದಕ್ಕೆ ಮುಂದಾಗ್ತಾ ಇದ್ದಾರಂತೆ. ಅವಕಾಶ ಇರುತ್ತೆ. ಅವಕಾಶ ಇರೋಕ್ಕಿಂತ ಮುಂಚೆ ಈ ಕ್ವಾರಂಟೈನ್ ಸೆಲ್ ಅನ್ನೋ ವಿಚಾರದಲ್ಲಿ ಒಂದು ನಿಯಮ ಇದೆ ಜೈಲಿನ ಮ್ಯಾನ್ಯುಯಲ್ ಪ್ರಕಾರ. ಅದನ್ನ ಯಾಕೆ ಫಾಲೋ ಮಾಡ್ತಿಲ್ಲ ಸಿಬ್ಬಂದಿಗಳು ಅನ್ನೋದು ಸಹಜ ಪ್ರಶ್ನೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಉಮೇಶ್. ಈಗ ಕ್ವಾರಂಟೈನ್ ಸೆಲ್ ಅನ್ನುವಂತಹ ಉದ್ದೇಶ ಯಾಕೆ ಮಾಡಿದ್ರು ಅಂದ್ರೆ, ಯಾವ್ದಾದ್ರು ರೋಗಗ್ರಸ್ತ ವ್ಯಕ್ತಿಗಳಿದ್ರೆ ಅವ್ರು ಅಲ್ಲಿ ಬಂದ್ಬಿಟ್ಟು ಟ್ರೀಟ್ಮೆಂಟ್ ತಗೊಂಡು ಹುಷಾರಾಗಿ ಆಚೆ ಹೋಗ್ಲಿ, ಅದಾದ್ಮೇಲೆ ಅವ್ರನ್ನ ಬ್ಯಾರಕಕ್ಕೆ ಶಿಫ್ಟ್ ಮಾಡಬೇಕು ಅಂತ. ಬಟ್ ದರ್ಶನ್ ವಿಚಾರದಲ್ಲಿ ಯಾಕೆ ಸಿಬ್ಬಂದಿಗಳ ಆಲೋಚನೆಯನ್ನೇ ಮಾಡ್ತಾ ಇಲ್ಲ ಅಂತ. ಅಫ್ಕೋರ್ಸ್ ಸಿಬ್ಬಂದಿಗಳ ಕೊರತೆ ಇದೆ, ಮ್ಯಾನೇಜ್ ಮಾಡೋದು ಕಷ್ಟ ಆಗುತ್ತೆ, ಇವ್ರು ಬೇರೆ ಸಹವಾಸಕ್ಕೆ ಬಿದ್ಬಿಡ್ತಾರೆ ಅನ್ನೋ ಭಯ ಇದೆ. ಬಟ್ ಸ್ಟಿಲ್ ಅವಕಾಶ ಇದೆ, ಯಾಕೆ ಹಿಂಗೆ ಮಾಡ್ತಿದ್ದಾರೆ, ಸಣ್ಣದಾಗಿ ಒಂದು ಅನುಮಾನ ಹುಟ್ಕೊಳ್ಳುತ್ತೆ ಅಂತ. ಮಮತಾ ಕ್ವಾರಂಟೈನ್ ಸೆಲ್ನಲ್ಲಿ 14 ದಿನಗಳ ಕಾಲ ಮಾತ್ರ ಇಡಬೇಕು, ಉಳಿದಂತೆ 14 ದಿನಗಳಾದ ನಂತರದಲ್ಲಿ ಮಾಮೂಲಿ ಸೆಲ್ಗೆ ಹಾಕಬೇಕು ಅನ್ನೋದು ನಿಯಮ ಇರುವಂಥದ್ದು. ಆದರೆ ಜೈಲಿನ ಅಧಿಕಾರಿಗಳು ಹೇಳೋ ಪ್ರಕಾರ ಇದೇ ಸೆಲ್ನಲ್ಲಿ ಇರಬೇಕು ಅಥವಾ ಇದೇ ಬ್ಯಾರಕ್ನಲ್ಲಿ ಇರಬೇಕು ಅಂತ ಒಬ್ಬ ವಿಚಾರಣಾಧೀನ ಕೈದಿ ಹೇಳೋಕ್ಕಾಗೋದಿಲ್ಲ. ನಾವು ಒಬ್ಬ ಮೇಲಧಿಕಾರಿ ಅವನ ಗಮನಕ್ಕೆ ಬಿಟ್ಟಂತೆ ಆತ ಎಲ್ಲಿಗೆ ಬೇಕಾದ್ರೂ ಕೂಡ ಹಾಕ್ಬೋದು ಅನ್ನೋ ನಿಟ್ಟಿನಲ್ಲಿ ನಿನ್ನೆ ಕೂಡ ಕೋರ್ಟ್ನಲ್ಲಿ ವಾದ ಮಾಡಿದ್ರು. ಯಾಕೆಂದರೆ ಸುಪ್ರೀಂ ಕೋರ್ಟ್ ಆರ್ಡರ್ ಏನಾಗಿದೆ, ಆರ್ಡರ್ ಆದಮೇಲೆ ಯಾರೂ ಕೂಡ ದರ್ಶನ್ಗೆ ಇರುವಂಥ ಸೆಲ್ ಏನಿದೆ ಅದನ್ನು ಎಲ್ಲರೂ ಇತರೆ ವಿಚಾರಣಾಧೀನ ಕೈದಿಗಳ ಜೊತೆ ಇರೋದಕ್ಕೆ ಅವರು ಕೂಡ ಹಿಂದೇಟಾಗ್ತಾ ಇರುವಂಥದ್ದು. ಇಲ್ಲ ಒಂದು ಕಡೆ ಈ ಹಿಂದೆ ಏನು ರಾಜಾತೀತ್ಯ ಪ್ರಕರಣ ಬೆಳಕಿಗೆ ಬಂದಿತ್ತು, ಮತ್ತೆ ಏನಾದರೂ ಆ ಕಡೆಗೆ ಹಾಕಿದರೆ ಮತ್ತೇನಾದರೂ ಸಮಸ್ಯೆ ಆಗುತ್ತೆ, ಸಮಸ್ಯೆ ಆದರೆ ಎಲ್ಲರಿಗೂ ಕೂಡ ತಲೆದಂಡ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಜೈಲಧಿಕಾರಿಗಳು ಕೂಡ ಒಂದು ರೀತಿಯಾಗಿ ಹಿಂದೇಟಾಗ್ತಾ ಇರುವಂಥದ್ದು. ಕಳೆದ 40 ದಿನಗಳಿಂದಲೂ ಕೂಡ ನಟ ದರ್ಶನ್ ಕ್ವಾರಂಟೈನ್ ಸೆಲ್ನಲ್ಲೇ ಇರುವಂಥದ್ದು. ಅದರ ಬಗ್ಗೆ ನೆನೆ ಕೋರ್ಟ್ನಲ್ಲೂ ಕೂಡ ಪ್ರಶ್ನೆ ಮಾಡಿದರು. ಪ್ರಶ್ನೆ ಮಾಡಿದಂಥ ವೇಳೆಯಲ್ಲಿ ಜೈಲಧಿಕಾರಿಗೆ ಬಿಟ್ಟ ವಿವೇಕದ ವಿಚಾರ ಅದು. ಅವ್ರು ಎಲ್ಲಿಗೆ ಬೇಕಾದ್ರೂ ಕೂಡ ಒಬ್ಬ ವಿಚಾರಣಾಧೀನ ಕೈದಿನ ಇಟ್ಕೊಳ್ಬೋದು, ಭದ್ರತೆ ದೃಷ್ಟಿಯಾಗಿರ್ಬೋದು ಅಥವಾ ಬೇರೆ ಬೇರೆ ಕಾರಣಗಳಿಗಾಗಿ ಅವ್ರನ್ನ ಇಲ್ಲಿ ಇಟ್ಕೊಳ್ಳುವಂಥ ಅವ್ರಿಗೆ ರೈಟ್ಸ್ ಇದೆ ಅಂತ ವಾದ ಕೂಡ ಮಾಡಿದರು. ಈ ನಡುವೆ ನೆನೆ 9ನೇ ತಾರೀಕಿಗೆ ಈ ತೀರ್ಪಿನ ಆದೇಶ ಕೂಡ ಕಾಯ್ದಿರಿಸಲಾಗಿರುವಂಥದ್ದು. ಈ ತೀರ್ಪನ್ನು ನೋಡಿಕೊಂಡು ಮಾನವ ಹಕ್ಕುಗಳ ಆಯೋಗಕ್ಕೆ ಮೊರೆ ಹೋಗಲು ದರ್ಶನ್ ಪರ ವಕೀಲರ ಜೊತೆ ಈಗಾಗಲೇ ದರ್ಶನ್ ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಜೈಲಿನಲ್ಲಿ ಕನಿಷ್ಠ ಸೌಲಭ್ಯಗಳನ್ನು ಕೂಡ ನೀಡ್ತಾ ಇಲ್ಲ. ಕೋರ್ಟ್ ಆದೇಶ ಇದ್ರೂ ಕೂಡ ಇವರಿಗೆ ಹೊರಗಡೆ ವಾಕಿಂಗ್ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಮತ್ತು ಅವರಿಗೆ ಬೇರೆ ಕೈದಿಗಳ ಜೊತೆ ಮಾತಾಡೋಕ್ಕೂ ಬಿಡ್ತಾ ಇಲ್ಲ. ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋ ನಿಟ್ಟಿನಲ್ಲಿ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಏವೆಲ್ಲ ಉಲ್ಲಂಘನೆ ಆಗಿದ್ದಾವೆ ಆ ಅಂಶಗಳನ್ನು ಇಟ್ಕೊಂಡು ಆಯೋಗದ ಮೊರೆ ಹೋಗೋದಕ್ಕೆ ಈಗ ಸಿದ್ಧತೆ ಮಾಡ್ಕೊಂಡಿರುವಂಥದ್ದು. 9ನೇ ತಾರೀಕಿನ ಆದೇಶದ ನಂತರ ಎಲ್ಲ ಡೆವಲಪ್ಮೆಂಟ್ಗಳು ಕೂಡ ನಡೆಯುವಂಥದ್ದು. ಮಮತಾ. ಓಕೆ ಉಮೇಶ್, ಈಗ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋಗೋದು ಅಂದ್ರೆ ಹಿಂದೆ ಯಾರಾದ್ರೂ ವಿಚಾರಣಾಧೀನ ಕೈದಿಗಳು ಮೊರೆ ಹೋಗಿ ಅವ್ರಿಗೆ ಅವಕಾಶ ಅಥವಾ ವ್ಯವಸ್ಥೆಗಳು ದಕ್ಕಿಸ್ಕೊಂಡಿದ್ದಿದೆಯಾ? ಆ ಥರದ್ದು ಯಾವುದಾದ್ರೂ ಎಕ್ಸಾಂಪಲ್ ನೆನಪಿಗೆ ಬರ್ತಾ ಇದೆಯಾ? ಯಾಕಂದ್ರೆ ನನಗೆ ನೆನಪಿರೋದು ಜಸ್ಟ್ ಆ ಚಾಪಾ ಕಾಗದದ ಆರೋಪಿಯಾಗಿದ್ದಂತಹ ಕರೀಂಲಾಲ್ ತೆಲಗಿ ವಿಪರೀತ ಮೆಡಿಕಲ್ ಎಮರ್ಜೆನ್ಸಿ ಅಂತ ಕೋರ್ಟ್ಗೆ ಹಾಕೊಂಡು ಕೋರ್ಟ್ ಅದನ್ನ ನೋಡಿ ಚೇಂಜ್ ಮಾಡಿತ್ತು, ಬೇರೆ ಸೆಲ್ಗೆಲ್ಲ ಹಾಕಿತ್ತು, ಅಗತ್ಯ ನೆಸೆಸರಿ ಸೂಚನೆಗಳನ್ನು ಕೊಟ್ಟಿತ್ತು. ಇಲ್ಲೇನಂತ ಕೇಸ್ ಅಂತ ಅನಿಸ್ತಾ ಇಲ್ಲ ನನಗೆ. ಸೊ ಏನಾಗುತ್ತೆ, ಹಿಂದೆ ಯಾವ್ದಾದ್ರು ಕೇಸ್ ಇತ್ತಾ ಇದು ಬಿಟ್ಟು? ಮಮತಾ, ಖಂಡಿತವಾಗಲೂ ಕೆಲವೊಂದು ಪ್ರಕರಣಗಳಲ್ಲಿ ಸೌಲಭ್ಯಗಳನ್ನು ಕೊಟ್ಟಿರುವುದರ ಬಗ್ಗೆ ಅಗತ್ಯ ದಾಖಲೆಗಳನ್ನು ಕೂಡ ಈಗ ಅವರ ಪರ ವಕೀಲರು ಸಂಗ್ರಹ ಮಾಡ್ಕೋತಾ ಇದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಕೊಡುವ ಸಾಧ್ಯತೆ ತೀರಾ ಕಡಿಮೆ ಇರುವಂಥದ್ದು. ಯಾಕೆಂದರೆ ಜೈಲಧಿಕಾರಿಗಳಾಗಿರ್ಬೋದು, ಮಾನವ ಹಕ್ಕು ಆಯೋಗದ ಅಧಿಕಾರಿಗಳಾಗಿರ್ಬೋದು, ಸಂಬಂಧಪಟ್ಟ ದಾಖಲೆಗಳ ಆಧಾರದ ಮೇಲೆ ಸವಲತ್ತುಗಳು ಕೊಡುವಂಥದ್ದು. ಈಗ ಅದಕ್ಕೆ ಸೂಕ್ತ ಸವಲತ್ತು ನೀಡಬೇಕು ಅಂದರೆ ಮೆಡಿಕಲ್ ಆಧಾರದ ಮೇಲೆ ಕೊಡಬೇಕಾಗುತ್ತೆ. ಯಾವ ಕಾರಣಕ್ಕಾಗಿ ಇವರಿಗೆ ಹಾಸಿಗೆ, ತಲೆದಿಂಬು ಸೇರಿದಂತೆ ಇತರೆ ಸೌಲಭ್ಯಗಳು ನೀಡಬೇಕು ಅನ್ನೋದಕ್ಕೆ ವೈದ್ಯಾಧಿಕಾರಿಗಳ ರಿಪೋರ್ಟ್ ಕೊಡಬೇಕಾಗುತ್ತೆ. ಆ ರಿಪೋರ್ಟ್ ತೆಗೆದುಕೊಂಡೋಗಿ ನ್ಯಾಯಾಧೀಶರ ಮುಂದೆ ಇಟ್ಟು ನ್ಯಾಯಾಧೀಶರು ಅದಕ್ಕೆ ಒಪ್ಪಿಗೆ ಕೊಟ್ಟ ನಂತರವೇ ಸೌಲಭ್ಯಗಳನ್ನು ಕೊಡೋದಕ್ಕೆ ಅವಕಾಶ ಇರುವಂಥದ್ದು. ಬರೇ ಮಾನವ ಹಕ್ಕುಗಳ ಆಯೋಗಕ್ಕೆ ದೂರು ಕೊಟ್ಟ ನಂತರದಲ್ಲಿ ಏಕಾಏಕಿ ಸೌಲಭ್ಯಗಳು ಕೊಡಕ್ಕೆ ಬರೋದಿಲ್ಲ. ಆ ಸೌಲಭ್ಯ ಇಟ್ಕೊಂಡು ಕೂಡ ನ್ಯಾಯಾಧೀಶರ ಗಮನಕ್ಕೆ ತಂದೆ ಸೌಲಭ್ಯ ಕೊಡಬೇಕಾಗುತ್ತೆ. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ ಉಮೇಶ್.